ವೆಲ್ಕಮ್ ಬ್ಯಾಕ್. ರಾಜಕೀಯದಲ್ಲಿ ಆಣೆ ಪ್ರಮಾಣದ ರಾಜಕೀಯ ಮತ್ತೆ ಗರಿಗೆದರಿದೆ. ಬಿಜೆಪಿ ಶಾಸಕ ಮುನಿರತ್ನಗೆ ಈಗ ಸಂತ್ರಸ್ತರು ಸವಾಲು ಹಾಕಿದ್ದಾರೆ. ಮುನಿರತ್ನ ನಾನೇನು ತಪ್ಪೇ ಮಾಡಿಲ್ಲ ಅನ್ನೋದು ಏನು ಸವಾಲು ಹಾಕಿದ್ದಾರೆ, ಅದಕ್ಕೆ ಪ್ರತಿ ಸವಾಲು ಹಾಕಿದ್ದಾರೆ ಸಂತ್ರಸ್ತರು. ಮಂಡ್ಯದ ಆದಿಚುಂಚನಗಿರಿಗೆ ಬಂದಿದ್ದಾರೆ. ಮುನಿರತ್ನ ಅವರಿಂದ ನೊಂದಿರ್ತಕ್ಕಂಥ ಸಂತ್ರಸ್ತರು ಆದಿಚುಂಚನಗಿರಿಗೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿಗೆ ಬಂದು ಪ್ರಮಾಣ ಮಾಡಲಿ ಅಂತ ಮುನಿರತ್ನಗೆ ಪಂಥಾಹ್ವಾನ ನೀಡ್ತಾ ಇದ್ದಾರೆ. ಅತ್ಯಾಚಾರ ಮಾಡಿಲ್ಲ, ದಲಿತರಿಗೆ ನಿಂದನೆ ಮಾಡಿಲ್ಲ, ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಅಂತ ಪ್ರಮಾಣ ಮಾಡಲಿ ಅಂತ ಆಹ್ವಾನ ಮಾಡ್ತಾ ಇದ್ದಾರೆ. ಕಾಲಭೈರವೇಶ್ವರನ ಮುಂದೆ ಬಂದು ಆಣೆ ಮಾಡಲಿ ಅಂತ ಪ್ರತಿ ಸವಾಲು ಹಾಕಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಗೆ ಆಗಮಿಸಿದ್ದಾರೆ. ಗುತ್ತಿಗೆದಾರ ಚೆಲುವರಾಜು, ನಾರಾಯಣಸ್ವಾಮಿ, ಮಂಜುಳಾ ನಾರಾಯಣಸ್ವಾಮಿ, ಸಿದ್ದೇಗೌಡ, ಭಗತ್ ಸಿಂಗ್, ವೇಲು ನಾಯ್ಕರ್ ಇಷ್ಟು ಜನ ಆಗಮಿಸಿದ್ದಾರೆ. ಇವರುಗಳೆಲ್ಲರೂ ಕೂಡ ಪ್ರತಿ ಸವಾಲು ಹಾಕಿದ್ದಾರೆ ಶಾಸಕ ಮುನಿರತ್ನ. ಬಂದು ಗುರುಗಳ ಹತ್ರ ಕ್ಷಮೆ ಕೇಳಿ, ಸಮುದಾಯದ ಯಾವುದೇ ನಾಯಕರ ಬಗ್ಗೆ ಆಗಲಿ, ಶ್ರೀಮಠದ ಬಗ್ಗೆ ಆಗಲಿ ಮಾತಾಡೋದಿಲ್ಲ ಅಂತೇಳಿ ಗುರುಗಳ ಹತ್ರ ಕ್ಷಮೆಯನ್ನು ಕೇಳಿ, ಇನ್ನು ಮುಂದೆ ಎಲ್ಲರನ್ನೂ ಗೌರವದಿಂದ ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಗುರುಗಳಲ್ಲಿ ಮಾತು ಕೊಟ್ಟು ಹೋಗಿದ್ದ. ಅವತ್ತು 3 ಜನ ಹೆಣ್ಮಕ್ಳು ತಾಯಿ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡಿ ಕುಂಬಳಕಾಯಿ ದೀಪ ಹಚ್ಚಿ ಹೋಗಿದ್ರು. ಇವತ್ತು ಪುಣ್ಯಕ್ಷೇತ್ರದ ಫಲ ಇವತ್ತು ಅವನು ಜೈಲು ಅನುಭವಿಸಿದ್ದಾನೆ. ಜೈಲಿಗೆ ಹೋಗಿದ್ರು, ಬಂದರೂ ಸಹ ಸಮಾಜದ ಸುಮಾರು ಇಡೀ ಕ್ಷೇತ್ರದಲ್ಲಿ 15ರಿಂದ 20 ಜನ ಸಮಾಜದ ಮುಖಂಡರ ಮೇಲೆ ಸತತವಾಗಿ ವೈಷಮ್ಯ ಸಾಧಿಸಿ ಅವರುಗಳನ್ನು ಕೊಲೆ ಕೇಸುಗಳಲ್ಲಿ ಶಿಕ್ಷಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟು ಇವತ್ತು ಬೆಳಗ್ಗೆ ಆಗಿದ್ದು ಸಂಜೆ ಮರ್ತೋಗ್ತೀವಿ. ಆ ರೀತಿಯಲ್ಲಿ ಇವನು ಇಷ್ಟೆಲ್ಲ ಕರ್ಮಕಾಂಡಗಳನ್ನೆಲ್ಲ ಮರೆಮಾಚಿ ಮುನಿರತ್ನ ಒಳ್ಳೆಯವನಂತ ತೋರಿಸ್ಕೊಳಕ್ಕೋಸ್ಕರ ಈ ಮೊಟ್ಟೆ ಒಂದು ಡ್ರಾಮಾ ಮಾಡಿಸಿ ಅದನ್ನು ಇವತ್ತು ಮಾಧ್ಯಮಗಳಲ್ಲಿ ಇದು ಮಾಡ್ತಾ ಇದ್ದೇನೆ. ನಿನ್ನೆ ಒಂದು ಮಾಧ್ಯಮ ಪ್ರಕಟಣೆ ಕೊಟ್ಟಿದ್ದರು. ನಾನು ಯಾರೇ ಮಹಿಳೆಯನ್ನು ನಾನು ಅತ್ಯಾಚಾರ ಮಾಡಲಿಲ್ಲ, ಯಾರು ನಾನು ದಲಿತರನ್ನ ನಾನು ನಿಂದಿಸಲಿಲ್ಲ, ಯಾರ ಹತ್ರ ನಾನು ಲಂಚ ಕೇಳಿಲ್ಲ. ಅದನ್ನೆಲ್ಲನೂ ಹಿಂದುಗಡೆಯಿಂದ ಕುಸುಮ ಮತ್ತು ಕುಸುಮ ಅವ್ರ ತಂದೆ ಹನುಮಂತರಾಯಪ್ಪ ಅವರು ಪ್ರಚೋದನೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಅದನ್ನು ಮಾಡಿದಾರ ಇಲ್ವಾ ಬಂದು ಕಾಲಭೈರೇಶ್ವರ ಮುಂದೆ ಬಂದು ಆನೆ ಮಾಡಲಿ ಅಂತ ಹೇಳ್ತಾರೆ. ಮಾತೆತ್ತಿದ್ರೆ ತಪ್ಪು ಎಸಗ್ತಾರೆ. ಕಾಲಭೈರೇಶ್ವರ ಮತ್ತು ಆನೆ ಮಾಡುವಂಥ ನಮಗೆ ದೇವ್ರುಗಳ ಮೇಲೆ ಆತನಿಗೆ ಗೌರವ ಇಲ್ಲ. ನಮಗೆ ನಮ್ಮ ದೇವ್ರುಗಳ ಮೇಲೆ ಸತ್ಯ ಅನ್ನೋದು ಗೌರವ ಇದೆ. ಆ ದೇವ್ರ ಮೇಲೆ ನಂಬಿಕೆ ಇದೆ. ಲಾಸ್ಟ್ ಟೈಮ್ FSL ರಿಪೋರ್ಟ್ ನಾವು ಬಂದರೆ ನಾನೇ ಅಂತ ಸಾಬೀತಾದರೆ ನಾನು 1 ನಿಮಿಷ ಪದವಿಯಲ್ಲಿ ಇರಲ್ಲ, MLA ಪದವಿ ರಾಜೀನಾಮೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನಮ್ಗೆ ಕಾಲಭೈರೇಶ್ವರ ದೇವರು 3 ದಿವಸದಲ್ಲಿ ರಿಪೋರ್ಟ್ ತರಿಸ್ಕೊಟ್ರು. ಮುನಿರತ್ನಂದೇ ಅದು ವಾಯ್ಸು ಅಂತೇಳಿ ಡಿಕ್ಲೇರ್ ಆಯಿತು. ಇವತ್ತುವರೆಗೂ ರಾಜೀನಾಮೆ ಅದ್ರ ಬಗ್ಗೆ ಉತ್ತರನೇ ಇಲ್ಲ ಮುನಿರತ್ನಂದು. ನಿನ್ನೆ ಮತ್ತೆ ಕಾಲಭೈರೇಶ್ವರ ಹತ್ರ ಬಂದು ಆನೆ ಮಾಡ್ರಿ ಖುಷಿ. ವೆಲ್ಕಮ್ ಬ್ಯಾಕ್. ರಾಜಕೀಯದಲ್ಲಿ ಆಣೆ ಪ್ರಮಾಣದ ರಾಜಕೀಯ ಮತ್ತೆ ಗರಿಗೆದರಿದೆ. ಬಿಜೆಪಿ ಶಾಸಕ ಮುನಿರತ್ನಗೆ ಈಗ ಸಂತ್ರಸ್ತರು ಸವಾಲು ಹಾಕಿದ್ದಾರೆ. ಮುನಿರತ್ನ ನಾನೇನು ತಪ್ಪೇ ಮಾಡಿಲ್ಲ ಅನ್ನೋದು ಏನು ಸವಾಲು ಹಾಕಿದ್ದಾರೆ, ಅದಕ್ಕೆ ಪ್ರತಿ ಸವಾಲು ಹಾಕಿದ್ದಾರೆ ಸಂತ್ರಸ್ತರು. ಮಂಡ್ಯದ ಆದಿಚುಂಚನಗಿರಿಗೆ ಬಂದಿದ್ದಾರೆ. ಮುನಿರತ್ನ ಅವರಿಂದ ನೊಂದಿರ್ತಕ್ಕಂಥ ಸಂತ್ರಸ್ತರು ಆದಿಚುಂಚನಗಿರಿಗೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿಗೆ ಬಂದು ಪ್ರಮಾಣ ಮಾಡಲಿ ಅಂತ ಮುನಿರತ್ನಗೆ ಪಂಥಾಹ್ವಾನ ನೀಡ್ತಾ ಇದ್ದಾರೆ. ಅತ್ಯಾಚಾರ ಮಾಡಿಲ್ಲ, ದಲಿತರಿಗೆ ನಿಂದನೆ ಮಾಡಿಲ್ಲ, ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಅಂತ ಪ್ರಮಾಣ ಮಾಡಲಿ ಅಂತ ಆಹ್ವಾನ ಮಾಡ್ತಾ ಇದ್ದಾರೆ. ಕಾಲಭೈರವೇಶ್ವರನ ಮುಂದೆ ಬಂದು ಆಣೆ ಮಾಡಲಿ ಅಂತ ಪ್ರತಿ ಸವಾಲು ಹಾಕಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಗೆ ಆಗಮಿಸಿದ್ದಾರೆ. ಗುತ್ತಿಗೆದಾರ ಚೆಲುವರಾಜು, ನಾರಾಯಣಸ್ವಾಮಿ, ಮಂಜುಳಾ ನಾರಾಯಣಸ್ವಾಮಿ, ಸಿದ್ದೇಗೌಡ, ಭಗತ್ ಸಿಂಗ್, ವೇಲು ನಾಯ್ಕರ್ ಇಷ್ಟು ಜನ ಆಗಮಿಸಿದ್ದಾರೆ. ಇವರುಗಳೆಲ್ಲರೂ ಕೂಡ ಪ್ರತಿ ಸವಾಲು ಹಾಕಿದ್ದಾರೆ ಶಾಸಕ ಮುನಿರತ್ನ. ಬಂದು ಗುರುಗಳ ಹತ್ರ ಕ್ಷಮೆ ಕೇಳಿ, ಸಮುದಾಯದ ಯಾವುದೇ ನಾಯಕರ ಬಗ್ಗೆ ಆಗಲಿ, ಶ್ರೀಮಠದ ಬಗ್ಗೆ ಆಗಲಿ ಮಾತಾಡೋದಿಲ್ಲ ಅಂತೇಳಿ ಗುರುಗಳ ಹತ್ರ ಕ್ಷಮೆಯನ್ನು ಕೇಳಿ, ಇನ್ನು ಮುಂದೆ ಎಲ್ಲರನ್ನೂ ಗೌರವದಿಂದ ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಗುರುಗಳಲ್ಲಿ ಮಾತು ಕೊಟ್ಟು ಹೋಗಿದ್ದ. ಅವತ್ತು 3 ಜನ ಹೆಣ್ಮಕ್ಳು ತಾಯಿ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡಿ ಕುಂಬಳಕಾಯಿ ದೀಪ ಹಚ್ಚಿ ಹೋಗಿದ್ರು. ಇವತ್ತು ಪುಣ್ಯಕ್ಷೇತ್ರದ ಫಲ ಇವತ್ತು ಅವನು ಜೈಲು ಅನುಭವಿಸಿದ್ದಾನೆ. ಜೈಲಿಗೆ ಹೋಗಿದ್ರು, ಬಂದರೂ ಸಹ ಸಮಾಜದ ಸುಮಾರು ಇಡೀ ಕ್ಷೇತ್ರದಲ್ಲಿ 15ರಿಂದ 20 ಜನ ಸಮಾಜದ ಮುಖಂಡರ ಮೇಲೆ ಸತತವಾಗಿ ವೈಷಮ್ಯ ಸಾಧಿಸಿ
ಅವರುಗಳನ್ನು ಕೊಲೆ ಕೇಸ್ಗಳಲ್ಲಿ ಸಿಕ್ಕಿಸಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟು ಇವತ್ತು ಬೆಳಗ್ಗೆ ಆಗಿದ್ದು ಸಂಜೆ ಮರ್ತೋಗ್ತೀವಿ. ಆ ರೀತಿಯಲ್ಲಿ ಇವನು ಇಷ್ಟೆಲ್ಲ ಕರ್ಮಕಾಂಡಗಳನ್ನೆಲ್ಲ ಮರೆಮಾಚಿ ಮುನಿರತ್ನ ಒಳ್ಳೆಯವನಂತ ತೋರಿಸ್ಕೊಳಕ್ಕೋಸ್ಕರ ಈ ಮೊಟ್ಟೆ ಒಂದು ಡ್ರಾಮಾ ಮಾಡಿಸಿ ಅದನ್ನು ಇವತ್ತು ಮಾಧ್ಯಮಗಳಲ್ಲಿ ಇದು ಮಾಡ್ತಾ ಇದ್ದೇನೆ. ನಿನ್ನೆ ಒಂದು ಮಾಧ್ಯಮ ಪ್ರಕಟಣೆ ಕೊಟ್ಟಿದ್ದರು. ನಾನು ಯಾರೇ ಮಹಿಳೆಯನ್ನು ನಾನು ಅತ್ಯಾಚಾರ ಮಾಡಲಿಲ್ಲ, ನಾನು ದಲಿತರನ್ನ ನಾನು ನಿಂದಿಸಲಿಲ್ಲ, ಯಾರ ಹತ್ರ ನಾನು ಲಂಚ ಕೇಳಿಲ್ಲ. ಅದನ್ನೆಲ್ಲನೂ ಹಿಂದುಗಡೆಯಿಂದ ಕುಸುಮ ಮತ್ತು ಕುಸುಮ ಅವ್ರ ತಂದೆ ಹನುಮಂತರಾಯಪ್ಪ ಅವರು ಪ್ರಚೋದನೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಅದನ್ನು ಮಾಡಿದಾರ ಇಲ್ವಾ ಬಂದು ಕಾಲಭೈರೇಶ್ವರ ಮುಂದೆ ಬಂದು ಆನೆ ಮಾಡಲಿ ಅಂತ ಹೇಳ್ತಾರೆ. ಮಾತೆತ್ತಿದ್ರೆ ತಪ್ಪು ಎಸಗ್ತಾರೆ. ಕಾಲಭೈರೇಶ್ವರ ಮತ್ತು ಆನೆ ಮಾಡುವಂಥ ನಮಗೆ ದೇವ್ರುಗಳ ಮೇಲೆ ಆತನಿಗೆ ಗೌರವ ಇಲ್ಲ. ನಮಗೆ ನಮ್ಮ ದೇವ್ರುಗಳ ಮೇಲೆ ಸತ್ಯ ಅನ್ನೋದು ಗೌರವ ಇದೆ. ಆ ದೇವ್ರ ಮೇಲೆ ನಂಬಿಕೆ ಇದೆ. ಲಾಸ್ಟ್ ಟೈಮ್ FSL ರಿಪೋರ್ಟ್ ನಾವು ಬಂದರೆ ನಾನೇ ಅಂತ ಸಾಬೀತಾದರೆ ನಾನು 1 ನಿಮಿಷ ಪದವಿಯಲ್ಲಿ ಇರಲ್ಲ, MLA ಪದವಿ ರಾಜೀನಾಮೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನಮ್ಗೆ ಕಾಲಭೈರೇಶ್ವರ ದೇವರು 3 ದಿವಸದಲ್ಲಿ ರಿಪೋರ್ಟ್ ತರಿಸ್ಕೊಟ್ರು. ಮುನಿರತ್ನಂದೇ ಅದು ವಾಯ್ಸು ಅಂತೇಳಿ ಡಿಕ್ಲೇರ್ ಆಯಿತು. ಇವತ್ತುವರೆಗೂ ರಾಜೀನಾಮೆ ಅದ್ರ ಬಗ್ಗೆ ಉತ್ತರನೇ ಇಲ್ಲ ಮುನಿರತ್ನಂದು. ನಿನ್ನೆ ಮತ್ತೆ ಕಾಲಭೈರೇಶ್ವರ ಹತ್ರ ಬಂದು ಆನೆ ಮಾಡ್ರಿ ಖುಷಿ. ವೆಲ್ಕಮ್ ಬ್ಯಾಕ್. ರಾಜಕೀಯದಲ್ಲಿ ಆಣೆ ಪ್ರಮಾಣದ ರಾಜಕೀಯ ಮತ್ತೆ ಗರಿಗೆದರಿದೆ. ಬಿಜೆಪಿ ಶಾಸಕ ಮುನಿರತ್ನಗೆ ಈಗ ಸಂತ್ರಸ್ತರು ಸವಾಲು ಹಾಕಿದ್ದಾರೆ. ಮುನಿರತ್ನ ನಾನೇನು ತಪ್ಪೇ ಮಾಡಿಲ್ಲ ಅನ್ನೋದು ಏನು ಸವಾಲು ಹಾಕಿದ್ದಾರೆ, ಅದಕ್ಕೆ ಪ್ರತಿ ಸವಾಲು ಹಾಕಿದ್ದಾರೆ ಸಂತ್ರಸ್ತರು. ಮಂಡ್ಯದ ಆದಿಚುಂಚನಗಿರಿಗೆ ಬಂದಿದ್ದಾರೆ. ಮುನಿರತ್ನ ಅವರಿಂದ ನೊಂದಿರ್ತಕ್ಕಂಥ ಸಂತ್ರಸ್ತರು ಆದಿಚುಂಚನಗಿರಿಗೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಅಲ್ಲಿಗೆ ಬಂದು ಪ್ರಮಾಣ ಮಾಡಲಿ ಅಂತ ಮುನಿರತ್ನಗೆ ಪಂಥಾಹ್ವಾನ ನೀಡ್ತಾ ಇದ್ದಾರೆ. ಅತ್ಯಾಚಾರ ಮಾಡಿಲ್ಲ, ದಲಿತರಿಗೆ ನಿಂದನೆ ಮಾಡಿಲ್ಲ, ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಅಂತ ಪ್ರಮಾಣ ಮಾಡಲಿ ಅಂತ ಆಹ್ವಾನ ಮಾಡ್ತಾ ಇದ್ದಾರೆ. ಕಾಲಭೈರವೇಶ್ವರನ ಮುಂದೆ ಬಂದು ಆಣೆ ಮಾಡಲಿ ಅಂತ ಪ್ರತಿ ಸವಾಲು ಹಾಕಿದ್ದಾರೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿಗೆ ಆಗಮಿಸಿದ್ದಾರೆ. ಗುತ್ತಿಗೆದಾರ ಚೆಲುವರಾಜು, ನಾರಾಯಣಸ್ವಾಮಿ, ಮಂಜುಳಾ ನಾರಾಯಣಸ್ವಾಮಿ, ಸಿದ್ದೇಗೌಡ, ಭಗತ್ ಸಿಂಗ್, ವೇಲು ನಾಯ್ಕರ್ ಇಷ್ಟು ಜನ ಆಗಮಿಸಿದ್ದಾರೆ. ಇವರುಗಳೆಲ್ಲರೂ ಕೂಡ ಪ್ರತಿ ಸವಾಲು ಹಾಕಿದ್ದಾರೆ ಶಾಸಕ ಮುನಿರತ್ನ. ಬಂದು ಗುರುಗಳ ಹತ್ರ ಕ್ಷಮೆ ಕೇಳಿ ಸಮುದಾಯದ ಯಾವುದೇ ನಾಯಕರ ಬಗ್ಗೆ ಆಗಲಿ ಶ್ರೀಮಠದ ಬಗ್ಗೆ ಆಗಲಿ ಮಾತಾಡೋದಿಲ್ಲ ಅಂತೇಳಿ ಗುರುಗಳ ಹತ್ರ ಕ್ಷಮೆಯನ್ನು ಕೇಳಿ ಇನ್ನು ಮುಂದೆ ಎಲ್ಲರನ್ನೂ ಗೌರವದಿಂದ ನಡೆಸ್ಕೊಂಡು ಹೋಗ್ತೀನಿ ಅಂತೇಳಿ ಗುರುಗಳಲ್ಲಿ ಮಾತು ಕೊಟ್ಟು ಹೋಗಿದ್ದ. ಅವತ್ತು 3 ಜನ ಹೆಣ್ಮಕ್ಳು ತಾಯಿ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡಿ ಕುಂಬಳಕಾಯಿ ದೀಪ ಹಚ್ಚಿ ಹೋಗಿದ್ರು. ಇವತ್ತು ಪುಣ್ಯಕ್ಷೇತ್ರದ ಫಲ ಇವತ್ತು ಅವನು ಜೈಲು ಅನುಭವಿಸಿದ್ದಾನೆ. ಜೈಲಿಗೆ ಹೋಗಿದ್ರು ಬಂದರೂ ಸಹ ಸಮಾಜದ ಸುಮಾರು ಇಡೀ ಕ್ಷೇತ್ರದಲ್ಲಿ 15ರಿಂದ 20 ಜನ ಸಮಾಜದ ಮುಖಂಡರ ಮೇಲೆ ಸತತವಾಗಿ ವೈಷಮ್ಯ ಸಾಧಿಸಿ ಅವರುಗಳನ್ನು ಕೊಲೆ ಕೇಸ್ಗಳಲ್ಲಿ ಸಿಕ್ಕಿಸಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟು ಇವತ್ತು ಬೆಳಗ್ಗೆ ಆಗಿದ್ದು ಸಂಜೆ ಮರ್ತೋಗ್ತೀವಿ. ಆ ರೀತಿಯಲ್ಲಿ ಇವನು ಇಷ್ಟೆಲ್ಲ ಕರ್ಮಕಾಂಡಗಳನ್ನೆಲ್ಲ ಮರೆಮಾಚಿ ಮುನಿರತ್ನ ಒಳ್ಳೆಯವನಂತ ತೋರಿಸ್ಕೊಳಕ್ಕೋಸ್ಕರ ಈ ಮೊಟ್ಟೆ ಒಂದು ಡ್ರಾಮಾ ಮಾಡಿಸಿ ಅದನ್ನು ಇವತ್ತು ಮಾಧ್ಯಮಗಳಲ್ಲಿ ಇದು ಮಾಡ್ತಾ ಇದ್ದೇನೆ. ನಿನ್ನೆ ಒಂದು ಮಾಧ್ಯಮ ಪ್ರಕಟಣೆ ಕೊಟ್ಟಿದ್ದರು. ನಾನು ಯಾರೇ ಮಹಿಳೆಯನ್ನು ನಾನು ಅತ್ಯಾಚಾರ ಮಾಡಲಿಲ್ಲ, ನಾನು ದಲಿತರನ್ನ ನಾನು ನಿಂದಿಸಲಿಲ್ಲ, ಯಾರ ಹತ್ರ ನಾನು ಲಂಚ ಕೇಳಿಲ್ಲ. ಅದನ್ನೆಲ್ಲನೂ ಹಿಂದುಗಡೆಯಿಂದ ಕುಸುಮ ಮತ್ತು ಕುಸುಮ ಅವ್ರ ತಂದೆ ಹನುಮಂತರಾಯಪ್ಪ ಅವರು ಪ್ರಚೋದನೆಯಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ಅದನ್ನು ಮಾಡಿದಾರ ಇಲ್ವಾ ಬಂದು ಕಾಲಭೈರೇಶ್ವರ ಮುಂದೆ ಬಂದು ಆನೆ ಮಾಡಲಿ ಅಂತ ಹೇಳ್ತಾರೆ. ಮಾತೆತ್ತಿದ್ರೆ ತಪ್ಪು ಎಸಗ್ತಾರೆ. ಕಾಲಭೈರೇಶ್ವರ ಮತ್ತು ಆನೆ ಮಾಡುವಂಥ ನಮಗೆ ದೇವ್ರುಗಳ ಮೇಲೆ ಆತನಿಗೆ ಗೌರವ ಇಲ್ಲ. ನಮಗೆ ನಮ್ಮ ದೇವ್ರುಗಳ ಮೇಲೆ ಸತ್ಯ ಅನ್ನೋದು ಗೌರವ ಇದೆ. ಆ ದೇವ್ರ ಮೇಲೆ ನಂಬಿಕೆ ಇದೆ. ಲಾಸ್ಟ್ ಟೈಮ್ FSL ರಿಪೋರ್ಟ್ ನಾವು ಬಂದರೆ ನಾನೇ ಅಂತ ಸಾಬೀತಾದರೆ ನಾನು 1 ನಿಮಿಷ ಪದವಿಯಲ್ಲಿ ಇರಲ್ಲ, MLA ಪದವಿ ರಾಜೀನಾಮೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ನಮ್ಗೆ ಕಾಲಭೈರೇಶ್ವರ ದೇವರು 3 ದಿವಸದಲ್ಲಿ ರಿಪೋರ್ಟ್ ತರಿಸ್ಕೊಟ್ರು. ಮುನಿರತ್ನಂದೇ ಅದು ವಾಯ್ಸು ಅಂತೇಳಿ ಡಿಕ್ಲೇರ್ ಆಯಿತು. ಇವತ್ತುವರೆಗೂ ರಾಜೀನಾಮೆ ಅದ್ರ ಬಗ್ಗೆ ಉತ್ತರನೇ ಇಲ್ಲ ಮುನಿರತ್ನಂದು. ನಿನ್ನೆ ಮತ್ತೆ ಕಾಲಭೈರೇಶ್ವರ ಹತ್ರ ಬಂದು ಆನೆ ಮಾಡ್ರಿ